ಅಪಪ್ರಚಾರ ಆರೋಪ ಅಪಪ್ರಚಾರ ಖಂಡಿಸಿ ಮೈಸೂರಿನಲ್ಲಿ ಜಾಥಾ. ಮೈಸೂರು ಹಳೆ ಡೈರಿಯಿಂದ ಕಾಲ್ನಡಿಗೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಭಕ್ತರು ಪ್ರತಿಭಟನೆ ನಡೆಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಭಕ್ತರು. ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಜಾಥಾ ನಡೆಸಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಭಕ್ತರು ಪ್ರತಿಭಟನೆ ನಡೆಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಏನ್ ನಡೆಸಲಾಗ್ತಾ ಇದೆ, ಇದನ್ನ ಖಂಡಿಸಿ ಮೈಸೂರಿನಲ್ಲಿ ಭಕ್ತರು ಜಾಥಾ ನಡೆಸಿದ್ದಾರೆ. ಮೈಸೂರು ಹಳೆ ಡೈರಿಯಿಂದ ಕಾಲ್ನಡಿಗೆ ಹೊರಟಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಭಕ್ತರ ಪ್ರತಿಭಟನೆ. ಧರ್ಮಸ್ಥಳ ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿರೋಧಿಸಿ ಈಗ ಧರ್ಮಸ್ಥಳದ ಪರವಾಗಿ ಈಗ ಮೈಸೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಾದಿಗಳು ಬೀದಿಗಳು ಹೋರಾಟವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಏನು ಘಟನೆ ಇದೆ, ಘಟನೆಯಲ್ಲಿ ಧರ್ಮಸ್ಥಳದ ಪವಿತ್ರವಾದಂತಹ ಸ್ಥಳವನ್ನ ಅಪಪ್ರಚಾರ ಮಾಡುವುದರ ಮೂಲಕವಾಗಿ ಕೆಡಿಸಲಿಕ್ಕೆ ಇಂಥದ್ದೊಂದು ಪ್ರಯತ್ನವೂ ನಡೀತಾ ಇದೆ. ಅದನ್ನ ವಿರೋಧಿಸಿ ಈಗ ಇವತ್ತು ಮೈಸೂರಿನಲ್ಲಿ ಬೃಹತ್ ಸಂಖ್ಯೆಯಲ್ಲಿ ನಾಗರಿಕರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರ ಕೈಯಲ್ಲೂ ಕೂಡ ಭಿತ್ತಿ ಪತ್ರಗಳನ್ನ ನಾವಿಲ್ಲಿ ಗಮನಿಸಬಹುದು. ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ತರ್ತಾ ಇರೋ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮ ಆಗ್ಬೇಕು, ಮತ್ತೆ ಅಪಪ್ರಚಾರ ಮಾಡ್ತಾ ಇರೋರನ್ನ ತಕ್ಷಣದಲ್ಲಿ ಬಂಧಿಸಬೇಕು ಅಂತೇಳಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದಲ್ಲಿ ಬಹುತೇಕ ಸಾವಿರ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿರ್ತಕ್ಕಂಥದ್ದು. ಇಲ್ಲಿ ಕೇವಲ ಹಿಂದೂ ಮಹಿಳೆಯರಷ್ಟೇ ಅಲ್ಲ, ಧರ್ಮಸ್ಥಳದ ಭಕ್ತಾದಿಗಳ ಸಾಲಿನಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಸೇರಿ ಈ ಒಂದು ಹೋರಾಟವನ್ನ ಮಾಡ್ತಿದ್ದಾರೆ. ಎಲ್ಲರ ಕೈಯಲ್ಲೂ ಕೂಡ ಭಿತ್ತಿ ಪತ್ರ ಇರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಹಿಂದೂ ದೇವಾಲಯಗಳನ್ನ ರಕ್ಷಿಸಿ ಅನ್ನುವಂತ ಒಂದು ಭಿತ್ತಿ ಪತ್ರ ಇದೆ. ಪೂಜ್ಯರ ಜೊತೆಗೆ ನಾವಿದ್ದೀವಿ ಅನ್ನುವಂತ ಘೋಷ ವಾಕ್ಯಗಳನ್ನ ಇಟ್ಕೊಂಡು ಇವತ್ತು ಮೈಸೂರಿನಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮೈಸೂರಿನಲ್ಲಿ ಇರ್ತಕ್ಕಂತಹ ಏನು ಹಳೆ ಡೈರಿ ಏನಿದೆ, ಡೈರಿ ಮುಂಭಾಗದಿಂದ ಹಿಡಿದು ನೂತನವಾದಂತಹ ಜಿಲ್ಲಾಧಿಕಾರಿ ಕಚೇರಿ ಏನಿದೆ, ಕಚೇರಿಯವರೆಗೂ ಕೂಡ ಈ ಒಂದು ಪ್ರತಿಭಟನೆ ಮೆರವಣಿಗೆ ಸಾಗ್ತಾ ಇದೆ. ಇಲ್ಲಿ ಕೇವಲ ಹಿಂದೂ ಮಹಿಳೆಯರಷ್ಟೇ ಅಲ್ಲ, ಮುಸ್ಲಿಂ ಮಹಿಳೆಯರು ಕೂಡ ಈ ಒಂದು ಹೋರಾಟಕ್ಕೆ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಕೈಯಲ್ಲಿ ಭಿತ್ತಿ ಪತ್ರಗಳನ್ನ ಇಟ್ಕೊಂಡಿದ್ದಾರೆ. ಆ ಭಿತ್ತಿ ಪತ್ರಗಳಲ್ಲಿ ಪೂಜ್ಯರೇನಿದ್ದಾರೆ ಅವರ ಜೊತೆಗೆ ನಾವಿದ್ದೀವಿ ಅನ್ನೋ ಒಂದು ಘೋಷವಾಕ್ಯಗಳು ಕೂಡ ಇರ್ತಕ್ಕಂಥದ್ದು. ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥವ್ರು ಏನಿದ್ದಾರೆ ಅವರನ್ನ ತಕ್ಷಣದಲ್ಲೇ ಬಂಧಿಸಬೇಕು. ಜೊತೆಗೆ ಈ ಒಂದು ಅಪಪ್ರಚಾರ ಮಾಡ್ತಾ ಇರ್ತಕ್ಕಂತ ಒಂದು ರೀತಿ ಏನಿದೆ ಆ ಒಂದು ರೀತಿಯನ್ನ ನಿಲ್ಲಿಸಬೇಕು, ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಇಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಸಾವಿರ ಸಂಖ್ಯೆಯಲ್ಲಿ ಕೂಡ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ನಾವು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಯಾಕಂತ ಇಲ್ಲಿ ಬಂದಿರ್ತಕ್ಕಂಥವ್ರಿಗೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ, ಅಂದ್ರೆ ಧರ್ಮದ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಹೋರಾಟ ಏನಿದೆ ಇದರಲ್ಲಿ ಹಿಂದೂಗಳಾಗಿ ನಾವು ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಕೂಡ ಇರ್ತಕ್ಕಂಥವ್ರು ಎಲ್ಲರೂ ಮಾತು ಕೂಡ ಆಗಿರ್ತಕ್ಕಂಥದ್ದು. ಮೇಡಮ್ ಹೇಳಿ, ಈ ಒಂದು ಹೋರಾಟಕ್ಕೆ ಬಂದಿದ್ದೀರಿ, ಈ ಒಂದು ಹೋರಾಟದ ಬಗ್ಗೆ ಏನ್ ಹೇಳ್ತೀರಿ? ಜಯವಾಗಲಿ, ನಮ್ಮ ಧರ್ಮಸ್ಥಳಕ್ಕೆ ಬಂದಿರುವಂತ ಕಳಂಕ ದೂರವಾಗಲಿ. ಮೇಡಮ್ ತಾವು ಮಾತಾಡ್ಲಿ. ಓಂ ಶ್ರೀ ಮಂಜುನಾಥೇನಮ್ಮ. ನಮಗೆ ಸಾಕಷ್ಟು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ. ಮತ್ತು ಹೆಣ್ಣಿನ ಪರವಾಗಿ ಸಹ ನ್ಯಾಯ ಎಲ್ಲ ದೊರಕ್ತಾ ಐತೆ. ಆದ್ರೂ ಒಟ್ಟಿನಲ್ಲಿ ಅಪಪ್ರಚಾರ ಮಾಡೋರಿಗೆ ಧಿಕ್ಕಾರ ಮಾಡ್ತೀವಿ ನಾವು. ಪೂಜ್ಯರು ಒಂದು ಪರೀಕ್ಷೆ ಹೊಟ್ಟದೆ, ಅದು ಯಾವ ಗೆದ್ದೆ ಕೆಲಸ ನಾವಿದ್ದೀವಿ, ಅದ್ರ ಮುಂದ್ಗಡೆ ನಾವಿದ್ದೀವಿ. ಧರ್ಮಸ್ಥಳದ ಏನು ವಿರುದ್ಧ ಅಪಪ್ರಚಾರ ಆಗ್ತಿದೆ ಅದಕ್ಕೆ ನಾವು ಧರ್ಮಸ್ಥಳದ ಪರವಾಗಿ ನಿಂತು ನಾವು ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ SIT ತನಿಖೆಯನ್ನ ಸರ್ಕಾರ ದಿಕ್ತಪ್ಸೋ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಯಾರೊಬ್ಬ ಅನಾಮಿಕ ವ್ಯಕ್ತಿ ಬಂದು ಅಲ್ಲಿ ಶವಗಳಿದೆ, ನೂರಾರು ಶವಗಳು ಅಂತ ಹೇಳಿದ ತಕ್ಷಣ ಇವರು ತನಿಖೆಗೆ ಆದೇಶ ಮಾಡ್ತಾರೆ. ಆದ್ರೆ ಎಷ್ಟೋ ಅನ್ಯಾಯಗಳಿಗೆ ಇವರು ಕಣ್ಮುಚ್ಚಿ ಕೂತಿದ್ದಾರೆ. ಇದಕ್ಕೆ ಖಂಡಿತ ನಮ್ಮ ಪ್ರತಿರೋಧ ಇದೆ. ಯಾವಾಗ ನಾವು ಧರ್ಮಸ್ಥಳದ ಪರವಾಗಿ ಇರ್ತೀವಿ ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಸರ್. ಇದು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ನಾಗರಿಕರ ಮಾತು. ನಾವು ಖಂಡಿತವಾಗ್ಲೂ ಕೂಡ ಈ ಧರ್ಮಸ್ಥಳದ ವಿಚಾರವಾಗಿ ನಡೀತಾ ಇರತಕ್ಕಂಥ ಷಡ್ಯಂತ್ರ ಏನಿದೆ ಇದನ್ನ ವಿರೋಧಿಸ್ತಾ ಇದ್ವಿ. ಪ್ರತಿ ಕ್ಷಣವೂ ಕೂಡ ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತೆ ಕ್ಷೇತ್ರದ ಪರವಾಗಿ ಇರ್ತೀವಿ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.